ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಿಪಿ ನ್ಯೂಸ್ ಕನ್ನಡ. ನಾನು ಭುವನ. ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರಕೊಂಡ ನಿಶ್ಚಿತಾರ್ಥ ಕಳೆದ ವರ್ಷ ನಡೆದಿದೆ. ಆದ್ರೆ ನಟಿ ಕಡೆಯಿಂದ ಈ ಬಗ್ಗೆ ಯಾವುದೇ ಅಧಿಕೃತ ಘೋಷಣೆ ಆಗಿಲ್ಲ. ಈ ವಿಚಾರದಲ್ಲಿ ತುಂಬಾನೇ ಸೀಕ್ರೆಟ್ ಮೇಂಟೈನ್ ಮಾಡ್ತಾ ಇದ್ದು, ಈಗ ಮದುವೆ ವಿಚಾರದಲ್ಲಿ ರಶ್ಮಿಕಾ ಮಂದಣ್ಣಗೆ ನೇರವಾದ ಪ್ರಶ್ನೆಯೊಂದು ಎದುರಾಗಿದೆ. ಹಾಗಾದ್ರೆ ಆ ಪ್ರಶ್ನೆ ಏನಂತೀರಾ? ಇದೇ ಹೊತ್ತಿನ ಸಿನಿಮಾ ಸಾಲ. ನಟಿ ರಶ್ಮಿಕಾ ಮಂದಣ್ಣ ಸದ್ಯ ವೃತ್ತಿ ಜೀವನ ಹಾಗೂ ವೈಯಕ್ತಿಕ ಕಾರಣಕ್ಕೆ ಸುದ್ದಿಯಲ್ಲಿದ್ದಾರೆ. ರಶ್ಮಿಕಾ ನಟನೆಯ ಗರ್ಲ್ಫ್ರೆಂಡ್ ಸಿನಿಮಾ ಇತ್ತೀಚೆಗೆ ರಿಲೀಸ್ ಆಗಿ ಮೆಚ್ಚುಗೆ ಕೂಡ ಪಡೆದುಕೊಂಡಿತ್ತು. ಆಕೆಯ ನಟನೆಯನ್ನ ಎಲ್ಲರೂ ಕೂಡ ಕೊಂಡಾಡಿದ್ರು. ಈಗ ರಶ್ಮಿಕಾ ವಿಜಯ್ ದೇವರಕೊಂಡ ಅವರನ್ನ ಮದುವೆ ಆಗ್ತಾರೆ ಎನ್ನಲಾಗ್ತಿದೆ. ಈ ವಿಚಾರದಲ್ಲಿ ರಶ್ಮಿಕಾ ಮಂದಣ್ಣ ಅವರು ಪ್ರಶ್ನೆಯನ್ನ ಮಾಡಿದಾಗ ವಿಚಾರ ಗೊತ್ತಿದ್ದು ಗೊತ್ತಿಲ್ಲದಂತೆ ಅವರು ನಡೆದುಕೊಂಡಿದ್ದಾರೆ. ರಶ್ಮಿಕಾ ಮಂದಣ್ಣ ಮುಂಬೈ ವಿಮಾನ ನಿಲ್ದಾಣದಲ್ಲಿ ಕಾಣಿಸಿಕೊಂಡಿದ್ರು. ಆಗ ಅಲ್ಲಿದ್ದಂತ ಒಂದಿಷ್ಟು ಮೀಡಿಯಾದವರು ನಮ್ಮನ್ನ ಆಮಂತ್ರಿಸೋದಿಲ್ವೇ ಅಂತ ಕೇಳಿದ್ರಂತೆ. ಆಗ ರಶ್ಮಿಕಾ ಮಂದಣ್ಣ ಮನಸ್ಫೂರ್ತಿಯಾಗಿ ನಗುತ್ತಾ ಯಾವ ವಿಚಾರಕ್ಕೆ ಅಂತ ಕೇಳಿದ್ರಂತೆ. ಆಗ ಮಾಧ್ಯಮದವರು ನಾನು ಯಾವ ವಿಚಾರದ ಬಗ್ಗೆ ಮಾತನಾಡ್ತಿದ್ದೇನೆ ಎಂಬುದು ನನಗೂ ಗೊತ್ತಿದೆ, ನಿಮಗ್ ಗೊತ್ತಿದೆ ಅಂತ ಹೇಳಿ ನಕ್ಕಿದ್ದಾರಂತೆ. अच्छा, अगले फिल्म रिलीज अभी तो जल्दी रिलीज है ना, करना पड़ेगा। ओके, बहुत इंतजार रहेगा मैम। फ्लाइट है ना भाई? मैम बहुत टाइम। ರಶ್ಮಿಕಾ ಮಂದಣ್ಣ ಈ ವಿಚಾರದಲ್ಲಿ ರಹಸ್ಯವನ್ನ ಕಾಪಾಡಿಕೊಂಡು ಬರ್ತಾ ಇರೋದ್ರಿಂದ ಮಾತು ಮರೆಸಲು ಸಿನಿಮಾ ವಿಚಾರ ತೆಗೆದಿದ್ದಾರೆ. ಈ ಮೊದಲು ಕೂಡ ರಶ್ಮಿಕಾಗೆ ಮದುವೆ ವಿಚಾರದ ಬಗ್ಗೆ ಪ್ರಶ್ನೆಯನ್ನ ಮಾಡಲಾಗಿತ್ತು. ಆಗ ಅವರು ಸರಿಯಾದ ಸಮಯಕ್ಕೆ ಹೇಳ್ತೇನೆ ಅಂದಿದ್ರು. ಒಟ್ನಲ್ಲಿ ಮಾರ್ಚ್ ನಲ್ಲಿ ರಶ್ಮಿಕಾ ಮಂದಣ್ಣ ಮದುವೆ ಫಿಕ್ಸ್ ಆಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಇದಾಗಿತ್ತು ಇವತ್ತಿನ ಸಿನಿ ಮಸಾಲ. ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ಬಿಪಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.